ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾದಂಥ ಅವ್ರ ವಿಚಾರಗಳನ್ನ ಜನರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ. ನಾನು ಹೇಳೋದು ಇಷ್ಟೇ, ಎಲ್ಲ ರಂಗದಲ್ಲಿ ಇವತ್ತು ವಿದ್ಯುತ್ ಆಯ್ತು. ಇವತ್ತು ಸ್ಪೀಕರ್ ಏನ್ ಬಿಡ್ರಿ ಅವ್ರ ಪಾಪ ಒಮ್ಮೆ ಯಾರನ್ನ ಮಂತ್ರಿ ಮಾಡಬಾರ್ದಾಗಿ ಕೂಡಿಸ್ತಾರಟ್ಟೆ. ಆಯ್ತು, ಮುಂದೆ ಹೋಗುವ. ಅದಕ್ಕೆ ಅಧ್ಯಕ್ಷರೇ ನಾ ಹೇಳುವುದೇನಂದ್ರೆ ಎಲ್ಲ ನಮ್ಮ ಪಾರ್ಟಿಯಾಗೂ ಹಂಗೆ ಅಧ್ಯಕ್ಷರೇ, ಯಾರನ್ನಾರೇ ಮಂತ್ರಿ ಮಾಡಬಾರ್ದು ಅಂತಂದ್ರೆ ಸ್ಪೀಕರ್ ಮಾಡಿ. ಈಗ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡುವ. ಕುಳಿತುಕೊಳ್ಳಿ ಅಂತ ಹೇಳಿ ಮಾಡ್ಕೊತ ಕೂತ್ಬಿಡ್ಬಾರ್ದು. ಅದಕ್ಕೆ ಅಧ್ಯಕ್ಷರೇ ಪಾಪ ನೀವು ಒಳ್ಳೆಯದೇ, ನೀವು ಆರೋಗ್ಯ ಮಂತ್ರಿ ಇದ್ದಾಗ ಒಳ್ಳೆ ಕೆಲಸ ಮಾಡ್ರಿ, ನಗರಾಭಿವೃದ್ಧಿಯಾಗೂ ಒಳ್ಳೆ, ನಮ್ಗೆಲ್ಲ ಗೊತ್ತಿದೆ. ನಾವು BJP MLA ಇದ್ರು ಸಹ ನಮ್ಮ ಜಿಲ್ಲೆಗೆ ನನ್ನ ಮಹಾನಗರ ಕೊಡುವಂಥ ಅನುದಾನ ಚರ್ಚೆ ಆದಾಗೆ ನೋ ಪಕ್ಷ ನೋಡಬಾರ್ದು, ಕೊಡಬೇಕು ಅಂತ ಹೇಳಿದ್ರು. ನಮ್ಮ ಕಮಿಷನರ್ ಹೇಳ್ತಾ ಇದ್ರು ನಮ್ಮ ಬಿಜಾಪುರ. ಅದಕ್ಕೆ ನಿಮ್ಮ ಬಗ್ಗೆ ನಮ್ದು ಅಪಾರ ಗೌರವ ಇದೆ, ಅದ್ರಾಗೇನು ಎರಡು ಮಾತಿಲ್ಲ. ಯಾಕಂದ್ರೆ ಪಾಕಿಸ್ತಾನದ ಘೋಷಣೆ ಕೂಗಿದಾಗ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ನಿಜವಾಗಿಯೂ ನಿಮ್ಮಂತ ಜನ ಹೆಚ್ಚಾದ್ರೆ ಭಾರತಕ್ಕೆ ಭಯೋತ್ಪಾದಕರ ಸಂಖ್ಯೆ ಕಡಿಮೆ ಆಗ್ತದೆ ಅನ್ನೋ ಮಾತನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಮುಂದೆ ಒಳ್ಳೆ ಸ್ಪೀಕರ್ ಅಲ್ಲ ಸ್ಪೀಕರ್ ಕೂಡ ಅದಿರಿ ಅಂತ ಹೇಳ್ರಿ. ಒಳ್ಳೆ ಸ್ಪೀಕರ್ ಕೂಡ ಕೆಲಸ ಮಾಡ್ತಾ ಇದಾರ. ಯಾರು ಇನ್ಮೇಲೆ ಅವ್ರ ಬಗ್ಗೆ ಅಪಸ್ವರ ಹಚ್ಬೇಡ್ರಿ. ಆ ಕಡೆ ಹೆಚ್ಚಿಗೆ ಒತ್ತು ಕೊಡ್ತೀರಿ, ಈ ಕಡೆ ಹೆಚ್ಚಿಗೆ ಪ್ರಸಾದ ಅಧಿಕಾರ ಕೊಟ್ರೆ ಕಾಂಗ್ರೆಸ್ ಪಾರ್ಟಿ ಉತ್ತರ ಕರ್ನಾಟಕ ನಮ್ಮ ಕೋನ್ ರೆಡ್ಡಿ ಅವರು ಮೊದಲೇ ಹೇಳ್ಯಾರ, ಮುಂದೆ ಹೋಗುವ. ಯತ್ನಾಳ್ ಅವರು ಯಾರದೇ ತಪ್ಪಿದ್ರು ತಪ್ಪತ್ ಹೇಳ್ತಾರ, ಅಷ್ಟು ಸಾಮರ್ಥ್ಯ ಯತ್ನಾಳ್ಗಿದೆ. ಪ್ರಸಾದ ಅಬ್ಬಯ್ಯ ಅವರಿಂದ ಏನು ಕಲಿಬೇಕಾಗಿಲ್ಲ. ಎಲ್ಲಿ ಅನ್ಯಾಯ ಆಗಿದೆ ಅದನ್ನ ಹೇಳಬೇಕಾಗ್ತದೆ, ಆಯ್ತು. ಎಲ್ಲಿ ಒಳ್ಳೇದಾಗಿದೆ ಅದನ್ನ ಹೇಳಬೇಕಾಗ್ತದೆ. ಬರೇ ನೆಗೆಟಿವ್ ಮಾತಾಡಿದ್ರು ಜನ ಒಪ್ಪೋದಿಲ್ಲ. ಸರಿ, ಬರೇ ಪಂಪ್ ಹೊಡಿ ಕೆಲಸ ಮಾಡಿದ್ರು ನೀವು ನಿಮ್ ಪಾರ್ಟಿಯವ್ರ ಮಾತ ಕೇಳಂಗಿಲ್ಲ, ನಮ್ಮ ಮಾತೇನು ಕೇಳ್ತೀರಿ? ಹೋಗಲೇ ಒಂದ ಸೂಲೆ ಕೇರಿಸಿದಾರೆ ಕೂಡಲ ಸಂಗಮ ಅನ್ನಂಗ ದಿನ ಪಂಪ್ ಹೊಡಿ ಮುಂದೆ ಮಾಡ್ತಿರ್ತಾರೆ. ಹೋಗಿ ಪಂಪ್ ಹೊಡೆದು ಬರ್ಸಿರ್ತಾರೆ. ತಕ್ಷಣ ಕೈಗೊಳ್ಳಿ 50 ಕೋಟಿ ಬಿಡುಗಡೆ ಮಾಡೋದು ನಾ ಯಾರ ಬಳಿ ಹೋಗಿಲ್ಲ. ಆಯ್ತು, ಸುಮ್ಮನೆ ನನ್ನ ಮ್ಯಾಗ ಅಪೋದ ನೀವು ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರೆ. ನಾ ಯಾವ ಏಜೆಂಟ್ರ ಅಲ್ಲಕಲ್ಲಿ ಯಾರ ಬಳಿ ಹೋಗಿ ವೈಯಕ್ತಿಕ ಏನೋ ಕೇಳಿಲ್ಲ. ಇವತ್ತಿಲ್ಲೇ ಪ್ರಿಯಾಂಕಾ ಖರ್ಗೆ ಅವರದಾರ ಅಧ್ಯಕ್ಷರೇ, ಡಾಕ್ಟರ್ ಶರಣ್ ಪ್ರಕಾಶ್ ಎಲ್ಲ ಇದ್ದಾರೆ. ನೀವು ಇಡೀ ರಾಜ್ಯದಲ್ಲಿ ಅಧ್ಯಕ್ಷರೇ ವೀರೇಂದ್ರ ಪಾಟೀಲ್ರ ಪ್ರತಿನಿಧಿಸಿದಂಥ ಕ್ಷೇತ್ರ ಚಿಂಚೋಳಿ ಎಷ್ಟು ಹಿಂದುಳಿದಿದೆ ಅಂದರೆ ಅಧ್ಯಕ್ಷರೇ, ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ 175ನೇ ಸ್ಥಾನ. ಶಿಶುಗಳ ಮಾರಾಟ ಮಾಡುವಂಥದ್ದು, ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನಾಂಗದವ್ರು ಇರುವಂಥ ಕ್ಷೇತ್ರ ಅಧ್ಯಕ್ಷರೇ. ಅಲ್ಲಿ ಜನ ನನಗೆ ಬಂದು ಕೈ ಮುಗಿದು ನೀವು ಒಂದು ಸಕ್ಕರೆ ಕಾರ್ಖಾನೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಂಡ ಮ್ಯಾಗ ನಾನು ಹೋಗಿ ಸುಮಾರು 1000 ಕೋಟಿ ರೂಪಾಯಿ ಹಾಕಿ ಒಂದು ಮಾದರಿಯಾದಂಥ ಸಕ್ಕರೆ ಕಾರ್ಖಾನೆ ಮಾಡಿದ್ದೀನಿ. ಸುಮಾರು 5000 ಟನ್ ಕಬ್ಬು ನುಡ್ಸೋಂಥದ್ದು, ಸುಮಾರು 4.5 ಲಕ್ಷ ಲೀಟರ್ ಇಥನಾಲು, 40 ಮೆಗಾವಟ್ ಕೋ ಜನರೇಷನ್. ಅಧ್ಯಕ್ಷರೇ, ಇವತ್ತು ಪೊಲ್ಯೂಷನ್ ಬೋರ್ಡ್ನವರು ಎಷ್ಟು ಸಕ್ಕರೆ ಕಾರ್ಖಾನೆಗಳಲ್ಲಿ ಎಲ್ಲ ಅನಿಯಮಿತ, ಅಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಹೋಗಿ ದೂಸದಿಂದ ಕ್ಯಾನ್ಸರ್ ಆಗ್ತದೆ, ಅಲ್ಲೆಲ್ಲೂ ಅವರು ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ದಿನಾಲೂ ನಮ್ಮಲ್ಲಿ ಬರ್ತಾರೆ, ದಿನಾಲೂ ಒಂದು ನೋಟಿಸ್ ಕೊಡ್ತಾರೆ. ಅಷ್ಟೇ ಅಲ್ಲ ಅಧ್ಯಕ್ಷರೇ, ಕರ್ನಾಟಕ ಹೈಕೋರ್ಟ್ ಹೇಳಿದೆ 4 ವಾರದಲ್ಲಿ ಅವ್ರಿಗೆ CFO ಕೊಡಬೇಕಂತೇಳಿ. ಆದರೆ ರಾಜಕೀಯ ಗುರಿ ಇಟ್ಕೊಂಡು ಯಾರು ನನ್ನ ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರಲ್ಲ, ಆ ರಾಜಕೀಯ ಗುರಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಮೊಂಡು ವಾದ ಮಾಡ್ಕೊಟ್ಟು ಕೂತಿದ್ದಾರೆ. ಹಂಗಾದರೆ ನೀವು ನಮ್ಮ MB ಪಾಟೀಲ್ ಹೋಗಿದ್ರು ವಿದೇಶಕ್ಕೆ, ಅಮೇರಿಕಕ್ಕೆ ಹೋಗಿದ್ರು, ಮನೆ ನೋಡಿದೆ ಅವ್ರು ಯಾವ ಕೈಗಾರಿಕೆಗಳಿಗೆ ಅಟ್ಯಾಕ್ ತೊಗೊಂಡು ಬಂದಾರ್ತಾರೆ. ಒಂದು ಯಾವುದೋ ಒಂದು ಕಂಪನಿದು ಬರೀ ಫಾರಿನ್ ಮಿನಿಸ್ಟರ್. ಆಯ್ತು, ಮುಂದೆ ಹೋಗುವ. MB ಪಾಟೀಲ್ರನ್ನ ಇಂಡಸ್ಟ್ರಿ ವಿತ್ ಫಾರಿನ್ ಮಿನಿಸ್ಟರ್. ಆಯ್ತು, ಒಳ್ಳೆ ಕೆಲಸ ಫಿನಿಶ್ ಆಯ್ತಾ? ಅಶ್ವಥ್ ನಾರಾಯಣ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗೇನು ಮಂತ್ರ ಕೊಟ್ಟಿರಿ ಮುಗೀತಲ್ಲ, ಮಾಡ್ಬಿಟ್ರೆ ಅಶ್ವಥ್ ನಾರಾಯಣ ಅಶ್ವಥ್ ನಾರಾಯಣ ಅಧ್ಯಕ್ಷರೇ ನಾನು ಹೇಳ್ತಾ ಇದ್ದೀನಿ. ಆಯ್ತು, ಮುಗಿಸಿ. ಇದು ರಾಜಕೀಯ ಮಾಡಬೇಡ್ರಿ. ಆಯ್ತು, ನೀವು ರಾಜಕೀಯ ಮಾಡೋದಿದ್ರೆ ನಮ್ಮ ಜೋಡೆ ಎದುರಿಸಿ. ನಾವು ಪ್ರಿಯಾಂಕಾ ಖರ್ಗೆ ಟೀಕೆ ಮಾಡ್ತೀವಿ, ನಮ್ಮ ಪಕ್ಷದ ನಾಯಕರನ್ನ ಏನಾದ್ರೂ ಅವ್ರ ಹೀನಾಗಿ ಬೈದ್ರೆ ನಾವು ಬೈತೀವಿ. ಚುನಾವಣೆ ಬಂದಾಗ ಜನ ಏನು ಹಸಿರು ನೋಡ್ರಿ ಅಧ್ಯಕ್ಷರೇ, ನಾನು ಭಾಳ ನೋವಾಗ್ತದೆ. ಇಲ್ಲೇ ನಮ್ಮ ಶಾಸಕರಾದ ಅವಿನಾಶ್ ಜಾಧವ್, ನಮ್ಮ ಸಿದ್ದು ಪಾಟೀಲ್, 370 ಹಳ್ಳಿಗಳು. ಡಾಕ್ಟರ್ ಶರಣ್ ಪ್ರಕಾಶ್ ರೇ
370 ಹಳ್ಳಿಯೊಳಗೆ 20 ಲಕ್ಷ ಟನ್ ಕಬ್ಬು ಬೆಳೆದಾರೆ. ಇವತ್ತು ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ತನಕ ಕಬ್ಬಿನ ರೇಟ್ ಫಿಕ್ಸ್ ಮಾಡ್ಲಿಕ್ಕೆ ತಯಾರಿಲ್ಲ. 2600 ಕೊಡ್ತಿರೋ, 3000 ಕೊಡ್ತಿರೋ, 2700 ಕೊಡ್ತೀರಿ. ಆ ಜಲವಸ್ತುಗಳು ಏನ್ ಮಾಡ್ಲಕತ್ತಾರ ಗೊತ್ತಿಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ಯಾಕೆ ಅಲ್ಲಿ ಬೆಲೆ ನಿಗದಿ ಆಗ್ತಾ ಇಲ್ಲ? ಇವತ್ತು ಡಿ ಸಿ ಅವ್ರ ಕಡೆಯಿಂದ ಒಂದು ಅಲಾಟ್ಮೆಂಟ್ ಮಾಡಿದ್ರು ನಮ್ಮ 370 ಹಳ್ಳಿದು ಕಬ್ಬು. ಅಧ್ಯಕ್ಷರೇ, 20 ಲಕ್ಷ ಟನ್ ಕೃಷಿ ಮಾಡ್ಲಿಕ್ಕೆ ಆಗ್ತದ? ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಾವೆಲ್ಲ ವಿನಂತಿ ಮಾಡ್ಕೊಂಡು ನಾವು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಶರಣ್ ಪ್ರಕಾಶ್ ನೋಡೋದು ಹೇಳಿದೆ, ನೋಡ್ರಪ್ಪ ರೈತರ ಸಲುವಾಗಿ ಮಾಡೀವಿ, ಇದು ಭಾಳ ದೊಡ್ಡ ತಪ್ಪು ಮಾಡೀವಿ. ನೀವು ಅದನ್ನು ರಾಜಕೀಯ ದ್ವೇಷ ಈ ರೀತಿ ಮಾಡಿದ್ರೆ ನಿಮ್ಮ ಕಾರ್ಖಾನೆಗಳು, ನಿಮ್ಮ ಕಾಂಗ್ರೆಸ್ನಾಗ ಇರೋರು ರಗಡ್ ಕಾರ್ಖಾನೆಗಳು ಅದಾವು. ನಿಮ್ಮಲ್ಲಿ ಪೊಲ್ಯೂಷನ್ ಅದು ಎಲ್ಲ ನಿಯಮಗಳನ್ನು ಪಾಲಿಸಿರಿ. ನಾಳೆ ನಮ್ಮ ಅಧ್ಯಕ್ಷರೇ, ಸರ್ಕಾರ ಒಂದ್ ನಿಮಿಷ. ಬರೋದೇ. ಈಗ ದಯವಿಟ್ಟು ನೀವು ಅದನ್ನ ಈ ರೀತಿ ನೋಡ್ರಿ. ಆರೋಪ ಮಾಡಕ್ ಹೋಗ್ಬೇಡಿ. ನಾವು ರೈತರ ಪರವಾಗಿ ಇದ್ದವ್ರು ಇದ್ದೀವಿ. ಏನ್ ರೈತರ ಪರವಾಗಿದ್ದೀರಿ? ಒಬ್ಬರು ಬಾಯ್ ತುಟಿ ಪಿಟಕಲ್ಲಿಲ್ಲ. ಇಲ್ಲ ಮಾನ್ಯ ನೀವೆಲ್ಲ ಅಧ್ಯಕ್ಷರೇ, ದೊಡ್ಡ ದೊಡ್ಡ ಮಾತು ಹೇಳ್ತೀರಿ. ಮಾನ್ಯ ನೀವಿಬ್ರು ಅಧ್ಯಕ್ಷರೇ, ಏನ್ ಮಾಡಿದ್ರಿ? ನೀವು ಈ ರೀತಿ ಹೇಳಿದ್ರೆ ನಿಮ್ ಇಬ್ಬರು ಅಲ್ಲ ಅಧ್ಯಕ್ಷರೇ, ಇವ್ರು ಪರ್ಮಿಷನ್ ತಗೊಂಡಿದ್ರೆ ಪೊಲ್ಯೂಷನ್ ಬೋರ್ಡ್ ಅವ್ರು ಯಾಕೆ ಹೈಕೋರ್ಟ್ ನಲ್ಲಿ ಈಗ ಹೈಕೋರ್ಟ್ ನಲ್ಲಿ ಕೂಡ ರೈತರು ವಿರೋಧವಾಗಿ